ನಮಸ್ತೆ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಮುಖ್ಯವಾದ ಒಂದು ಯೋಜನೆ ಬಗ್ಗೆ ಅಂದರೆ ಉದ್ಯೋಗ ಖಾತರಿ ಯೋಜನೆ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ನೀವು ನೋಡ್ಬೋದು ನಮ್ಮ ರಾಜ್ಯದಲ್ಲಿ ಎಷ್ಟು ಬರಗಾಲ ಬಂದಿದೆ ಅಂತ ಹೇಳಿ. ಸೊ ಆ ಬರಗಾಲ ಬಂದಿರೋ ಕಾರಣಕ್ಕೆ ನಮ್ಮ ಸರ್ಕಾರ ಈ ಉದ್ಯೋಗ ಖಾತರಿ ಯೋಜನೆ ಅನ್ನೋದನ್ನು ಜಾರಿಗೆ ತಂದಿದೆ. ನಮ್ಮ ದೇಶದಲ್ಲಿ ಒಂದು 50% ಅಷ್ಟು ಜನ ಕೃಷಿಯನ್ನೇ ಅವಲಂಬಿಸ್ಕೊಂಡಿರೋ ಅಂಥದ್ದನ್ನು ನೀವು ನೋಡ್ಬೋದು. ಓಕೆ. ಈ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದರೆ, ಉದ್ಯೋಗ ಖಾತ್ರಿ ಯೋಜನೆ ಅಡಿ ನೀವು ನಿಮ್ಮ ವೈಯಕ್ತಿಕ ಕೆಲಸ ಅಂದರೆ ನೀವು ನಿಮ್ಮದೇ ಆದ ಕೆಲಸವನ್ನು ಮಾಡ್ಕೋಬೋದು. ಅದಕ್ಕೆ ಸರ್ಕಾರ ಏನು ಮಾಡುತ್ತೆ, ಹಣದ ಸಹಾಯವನ್ನು ಮಾಡುತ್ತೆ. ಸೊ ನೀವೇನಾದರೂ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅದಕ್ಕೆ ನಿಮಗೆ ದುಡ್ಡಿರೋದಿಲ್ಲ. ಆ ಕೆಲಸಕ್ಕೆ ಇಲ್ಲಿ ಸರ್ಕಾರ ಹಣವನ್ನು ಈ ಯೋಜನೆ ಅಡಿಯಲ್ಲಿ ನೀಡ್ತಿರ್ತಕ್ಕಂತಹದ್ದು. ಓಕೆ. ಈ ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಹೇಳ್ತೀನಿ. ಸೊ ಕೇಳಿಸ್ಕೊಳ್ಳಿ, ಇಲ್ಲಿ ನಾನೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಉದ್ಯೋಗ ಖಾತರಿ ಯೋಜನೆ ಅಡಿ ಹೂವು ಹಣ್ಣು ಬೆಳೆಯಲು ಅರ್ಜಿ. ಓಕೆ, ಅರ್ಥ ಆಯ್ತಲ್ಲ? ಹೂವು ಹಣ್ಣು ಬೆಳೆಯಲು ಅರ್ಜಿ. ಇದಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ಬೆಳೆಗಳಿಗೆ ಅವಕಾಶ ಇದೆ ಇಲ್ಲಿ. ಇದು ದಾವಣಗೆರೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುತ್ತೆ. ಓಕೆ. ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ತೋಟಗಾರಿಕೆ ಇಲಾಖೆಯ ವ್ಯಾಪ್ತಿಯಲ್ಲಿ, ಅಂದರೆ ಇಲ್ಲಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ತೋಟಗಾರಿಕೆ ಇಲಾಖೆಯ ವ್ಯಾಪ್ತಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿ, ಇಲ್ಲಿ ನೋಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿ ಹೊಸದಾಗಿ ತೋಟಗಾರಿಕೆ ಬೆಳೆಗಳಾದ ಈ ಯೋಜನೆಯಲ್ಲಿ ಹೊಸ ಬೆಳೆಗಳು ಅಂದರೆ ತೋಟಗಾರಿಕೆ ಬೆಳೆಗಳು ಯಾವ್ದಾವ್ದು ಬರುತ್ತೆ ಅಂತ ಹೇಳ್ತೀನಿ. ಅಡಿಕೆ, ತೆಂಗು, ಮಾವು, ಸಪೋಟೊ, ಸೀಬೆ, ನೇರಳೆ, ವೀಳ್ಯದೆಲೆ, ಅಂಗಾಂಶ ಬಾಳೆ, ಡ್ರ್ಯಾಗನ್ ಫ್ರೂಟ್, ಮಲ್ಲಿಗೆ, ಗುಲಾಬಿ ಮತ್ತು ಬದಗಳಲ್ಲಿ ಅಂದರೆ ತೋಟದ ಬದಗಳಲ್ಲಿ ನೀವು ಏನು ತೆಂಗನ್ನು ಹಾಕ್ತಿರಲ್ಲ, ಆ ತೆಂಗು ಇತ್ಯಾದಿ ಬೆಳೆಗಳನ್ನು ಬೆಳೆಯಲು ಇಚ್ಛಿಸುವ ಸಣ್ಣ ಹಾಗೂ ಅತಿ ಸಣ್ಣ ರೈತರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ರೈತರಿಂದ ಅರ್ಜಿಯನ್ನು ಆಹ್ವಾನ ಮಾಡಿರ್ತಾರೆ. ಸೊ ಇದೆಷ್ಟೆಲ್ಲ ನಾನು ಹೇಳಿದ್ನಲ್ಲ ಯಾವ್ಯಾವ ಬೆಳೆಗಳಂತ, ಇದನ್ನು ಲಾಸ್ಟಿಗೆ ಕೂಡ ನಿಮಗೆ ನಾನು ನೋಟ್ ಮಾಡ್ಕೊಂಡಿರೋದನ್ನು ಅಪ್ಡೇಟ್ ಮಾಡ್ತೀನಿ, ಸ್ಕ್ರೀನಲ್ಲಿ ಬರುತ್ತೆ, ನೀವು ನೋಡ್ಕೊಳ್ಳಿ, ನಿಮಗೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಈ ಬೆಳೆಗಳನ್ನು ಬೆಳೆಯೋದಕ್ಕೆ ಸರ್ಕಾರ ನಿಮಗೆ ಹಣದ ಸಹಾಯವನ್ನು ಮಾಡುತ್ತೆ. ಸೊ ಅದಕ್ಕೋಸ್ಕರ ರೈತರಿಂದ ಅರ್ಜಿಯನ್ನು ಆಹ್ವಾನ ಮಾಡಿದೆ. ಸೊ ಪರಿಶಿಷ್ಟ ಜಾತಿ ಪಂಗಡ ಅಂದರೆ ಇಲ್ಲಿ ಓನ್ಲಿ SC ಮತ್ತು ST ಕ್ಯಾಸ್ಟ್ನವರಿಗೆ ಮಾತ್ರ ಇದು ಅಪ್ಲೈ ಆಗೋವಂಥದ್ದು. ಓಕೆ. ಆಸಕ್ತರು ಎಲ್ಲಿ ಇದನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಡೀಟೇಲ್ನ ನಾನು ಕೊಡ್ತಾ ಇದ್ದೀನಿ. ಆಸಕ್ತಿ ಇರೋವಂಥವ್ರು, ಈ ಬೆಳೆಗಳನ್ನು ಬೆಳೆಯೋದಕ್ಕೆ ಆಸಕ್ತಿ ಇರುವಂಥವ್ರು ರೈತರು ಪಾಣಿ ಅಂತ ಏನು ಹೇಳ್ತಿರಲ್ಲ ನೀವು, ಅದು ಪಹಣಿ, ಆಧಾರ್ ಕಾರ್ಡ್, ಉದ್ಯೋಗ ಚೀಟಿ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಪ್ರಮಾಣ ಪತ್ರ, ಅಂದರೆ ನೀವು ಸಣ್ಣ ಹಿಡುವಳಿದಾರರು ಅಂತ ಮಾಡ್ಕೊಂಡಿರ್ತೀರಲ್ಲ ಅದರದ್ದೊಂದು ಪತ್ರ, ಹಾಗೆ ಚಿಕ್ಕ ರೈತರಾಗಿದ್ದರೂ ಓಕೆ, ಅದು ಕೂಡ. ಆ್ಯಂಡ್ ಪರಿಶಿಷ್ಟ ಜಾತಿ ಪಂಗಡದವರಾಗಿದ್ದಲ್ಲಿ ಜಾತಿ ಪ್ರಮಾಣ ಪತ್ರ, ಅಂದರೆ ನೀವು SC ST ಆಗಿದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟ್, ಇದಿಷ್ಟನ್ನು ನೀವು ತಗೊಂಡು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ. ಇನ್ನೊಂದ್ಸಲ ಹೇಳ್ತೀನಿ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ, ಹೊನ್ನಾಳಿ ಅಥವಾ ಹೋಬಳಿ ಮಟ್ಟದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ನೀವು ಸಂಪರ್ಕ ಮಾಡಬೇಕು. ಓಕೆ. ಇದನ್ನು ಯಾರು ಅನೌನ್ಸ್ ಮಾಡಿರೋದು ಅಂದರೆ ಎಂದು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿರುತ್ತಾರೆ. ಇದನ್ನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಿಳಿಸಿರುತ್ತಾರೆ. ಮಾಹಿತಿ ಸಂಗ್ರಹ, ಭಾಗ್ಯ, ಶಿವಮೊಗ್ಗ. ಸೊ ಇಷ್ಟು ಡೀಟೇಲ್ನ ನಾನು ಸಂಗ್ರಹ ಮಾಡಿದ್ದೀನಿ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಿಮಗೆ ಇಷ್ಟೆಲ್ಲ ಬೆಳೆಗಳನ್ನು ಬೆಳೆಯೋದಕ್ಕೆ ಸರ್ಕಾರ ಹಣದ ಸಹಾಯವನ್ನು ಮಾಡುತ್ತೆ. ಸೊ ಇದ್ರ ಕಂಪ್ಲೀಟ್ ನಾನು ನೋಟ್ ಮಾಡ್ಕೊಂಡಿರೋದು, ಡೀಟೇಲ್ ಕಲೆಕ್ಟ್ ಮಾಡ್ಕೊಂಡಿರೋದನ್ನ ವಿಡಿಯೋ ಎಂಡಲ್ಲಿ ನಾನು ಹಾಕ್ತಾ ಇದ್ದೀನಿ. ಸೊ ಎಲ್ಲರೂ ನೋಡಿ ಇದನ್ನು ಉಪಯೋಗಿಸ್ಕೊಳ್ಳಿ. ಇದರಿಂದ ಅನುಕೂಲ ಪಡ್ಕೊಂಡು ರೈತರು ಬದುಕ್ಬೋದು. ಆ್ಯಕ್ಚುಲಿ ಇದು
ರೈತರು ಉದ್ಯೋಗವನ್ನು ಸೃಷ್ಟಿ ಮಾಡ್ಕೋಬೇಕು ಅಂತ ಹೇಳೇ ಅವರಿಗೆ ಒಂದು ಸಹಾಯವನ್ನು ಮಾಡಬೇಕು. ಬರಗಾಲ ನಮ್ಮ ದೇಶದಲ್ಲಿ ಬಂದಿರೋದ್ರಿಂದ ಸರ್ಕಾರ ತಗೊಂಡಿರುವಂತಹ ಒಂದು ಹೊಸ ಯೋಜನೆ ಇದು. ಸೊ ಇದನ್ನೆಲ್ಲರೂ ಉಪಯೋಗವನ್ನು ಪಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ, ಈ ಮಾಹಿತಿ ತಮಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ. ಹೊಸದಾಗಿ ಏನಾದರೂ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಥರ ಇಂಪಾರ್ಟೆಂಟ್ ಮಾಹಿತಿ ಇರುವಂತಹ ವಿಚಾರಗಳನ್ನು ನಾನು ನನ್ನ ಚಾನಲ್ನಲ್ಲಿ ಕೊಡ್ತಾ ಇದ್ದೀನಿ. ಧನ್ಯವಾದಗಳು.